ರಾಷ್ಟ್ರ ರಾಜಧಾನಿ ನಿನ್ನೆ ಅಕ್ಷರಶಃ ರಣರಂಗವಾಗಿ ಮಾರ್ಪಟ್ಟಿತ್ತು. ಬಿಕಾಸ್ ಜಿರಳೆಗಳ ಕ್ರಾಂತಿಯನ್ನ ಕಂಡಂತಹ ದೇಶದ ಜನ ಏನಾಗ್ತಾ ಇದೆ ಅಂತ ಒಂದು ಕ್ಷಣ ಯೋಚನೆ ಮಾಡೋ ರೀತಿಯಲ್ಲಾಗಿತ್ತು. ಇನ್ಫ್ಯಾಕ್ಟ್ ಕೆಲವರಿಗಂತೂ ಈ ಕೃಷಿ ಕಾಯ್ದೆಯನ್ನು ವಿರೋಧಿಸಿ ರೈತರು ಹೋರಾಟ ಮಾಡಬೇಕಾದ್ರೆ ರೆಡ್ ಫೋರ್ಟ್ ಹತ್ರ ಹೋಗಿದ್ರಲ್ಲ, ಆ ಥರದ ದೃಶ್ಯಾವಳಿಗಳು ಮತ್ತೆ ಮರುಕಳಿಸ್ತಾ ಇದೆ ಸಂಸತ್ ವಿಚಾರದಲ್ಲಿ ಅಂತ ಅನಿಸ್ಬಿಡ್ತು. ಹಾಗಾದ್ರೆ ನಿನ್ನೆ ಹೋರಾಟ ಏನಾಯಿತು? ಆಮೇಲೆ ನಿನ್ನೆ JP ನಡ್ಡಾರನ್ನ ಭೇಟಿ ಮಾಡಿದಂತಹ ಕಾಕ್ರೋಚ್ ಪಾರ್ಟಿಯ ಸದಸ್ಯರು ಕೊಟ್ಟಂತಹ ಡಿಮ್ಯಾಂಡ್ಸ್ಗೆ ಯಾವುದನ್ನ ಈಡೇರಿಸೋ ಭರವಸೆನ JP ನಡ್ಡಾ ಕೊಟ್ರಾ ಅನ್ನೋದೇ ಪ್ರಶ್ನೆ. ಡೀಟೇಲ್ಸ್ ಇದೆ ನೋಡೋಣ. ರಾಷ್ಟ್ರ ರಾಜಧಾನಿ ದಿಲ್ಲಿಯಲ್ಲಿ ಜಿರಳೆ ದಂಗಲ್, ಜಂತರ್ ಮಂತರ್ನಲ್ಲಿ ಹೈಡ್ರಾಮಾ, ಲಾಠಿ ಚಾರ್ಜ್, ಸಂಸತ್ ಭವನದ ಗೇಟ್ಗಳಿಗೆ ಬೀಗ, ಆಕ್ರೋಶ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ದೇಶದಲ್ಲಿ ಮತ್ತೆ ಜನಾಕ್ರೋಶ ಹೆಚ್ಚಾಗಿದೆ. ಶಿಕ್ಷಣ ತಜ್ಞ ಹಾಗೂ ಲಡಾಖ್ನ ಹೋರಾಟಗಾರ ಸೋನಂ ವಾಂಗ್ಚುಕ್ ಜಂತರ್ ಮಂತರ್ನಲ್ಲಿ ಕೈಗೊಂಡಿದ್ದ ಉಪವಾಸ ಸತ್ಯಾಗ್ರಹ ತೀವ್ರ ಸ್ವರೂಪ ಪಡೆದುಕೊಂಡಿದೆ. 3 ದಿನಗಳ ಹಿಂದೆ ವಾಂಗ್ಚುಕ್ರನ್ನ ಪೊಲೀಸರು ಹೊತ್ತೊಯ್ದು ಸಫ್ದರ್ ಜಂಗ್ ಆಸ್ಪತ್ರೆಗೆ ದಾಖಲಿಸಿದ್ರು. ಪ್ರತಿಭಟನಾಕಾರರ ಕಿಚ್ಚು ಕಮ್ಮಿಯಾಗಿಲ್ಲ. ನಿನ್ನೆ ಸಂಸತ್ನ ಮುಂಗಾರು ಅಧಿವೇಶನ ಆರಂಭಗೊಂಡಿದ್ದು, ಪ್ರತಿಭಟನಾಕಾರರು ಕರೆ ನೀಡಿದ್ದ ಸಂಸತ್ ಚಲೋ ಮೆರವಣಿಗೆ ಹಿಂಸಾಚಾರ ರೂಪ ಪಡೆದುಕೊಂಡಿದೆ. ಸುಮಾರು 20,000ಕ್ಕೂ ಹೆಚ್ಚು ಮಂದಿ ಪ್ರತಿಭಟನಾಕಾರರು ರಸ್ತೆಗಿಳಿದು ವಿಜಯ್ ಚೌಕ್ ಮಾರ್ಗವಾಗಿ ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕಲು ಮೆರವಣಿಗೆ ಹೊರಟಿದ್ರು. ಈ ವೇಳೆ ರಸ್ತೆಯಲ್ಲಿ ಬ್ಯಾರಿಕೇಡ್ಗಳನ್ನ ಅಳವಡಿಸಲಾಗಿತ್ತಾದ್ರೂ ಬ್ಯಾರಿಕೇಡ್ಗಳನ್ನ ತಳ್ಳಿ ಪ್ರತಿಭಟನಾಕಾರರು ಮುನ್ನುಗ್ಗಲು ಯತ್ನಿಸಿದ್ರು. ಈ ವೇಳೆ ಪೊಲೀಸರು ಅಶ್ರುವಾಯು ಸಿಡಿಸಿ ಲಾಠಿ ಪ್ರಹಾರ ನಡೆಸಿ ಪ್ರತಿಭಟನಾಕಾರರ ಬಂಧನಕ್ಕೆ ಮುಂದಾದ್ರು. ಇದಕ್ಕೆ ಪ್ರತಿಯಾಗಿ ಪ್ರತಿಭಟನಾಕಾರರು ಕಲ್ಲು ತೂರಾಟ ನಡೆಸಿದ್ರಿಂದ ಹಲವರಿಗೆ ಗಾಯಗಳಾಗಿದ್ವು. ಇನ್ನು ಪ್ರತಿಭಟನಾಕಾರರ ಮುತ್ತಿಗೆ ಹಿನ್ನೆಲೆಯಲ್ಲಿ ಸಂಸತ್ ಭವನದ 2ನೇ ಗೇಟ್ ಬಂದ್ ಮಾಡಲಾಗಿತ್ತು. ಮುನ್ನೆಚ್ಚರಿಕೆಯಾಗಿ ಎಲ್ಲಾ ಕಡೆ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು. ಇನ್ನು ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಹೇಗಿತ್ತು ಅಂತ ನೋಡೋದಾದ್ರೆ, ದೆಹಲಿ ದಂಗೆ, ಜಂತರ್ ಮಂತರ್ನಲ್ಲಿ ಸಂಸತ್ನ ಪ್ರತಿಭಟನಾಕಾರರು. ದೆಹಲಿ ದಂಗೆ, ಹೊಡೀರಿ ಹೊಡೀರಿ. ಇನ್ನು ಪ್ರತಿಭಟನಾ ನಿರತ ಯುವಕನೋರ್ವನ ಮೇಲೆ ಅರೆಸೇನಾ ಪಡೆ ಸಿಬ್ಬಂದಿ ಲಾಠಿ ಚಾರ್ಜ್ ಮಾಡಿದಾಗ ಹೊಡೀರಿ, ಇನ್ನೂ ಹೊಡೀರಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಪ್ರತಿಭಟನಾಕಾರರು ಸಂಸತ್ನತ್ತ ದಾಂಗುಡಿ ಇಡುತ್ತಿದ್ರೆ, ಇತ್ತ CIFS ಪಡೆ ಸಂಸತ್ ಆವರಣವನ್ನ ಸಂಪೂರ್ಣವಾಗಿ ಸುತ್ತುವರೆದಿದ್ರು. ಶಸ್ತ್ರಸಜ್ಜಿತವಾಗಿ ಸನ್ನದ್ಧಗೊಂಡ್ರು. ಸಂಸತ್ ಭವನದ ಎಲ್ಲಾ ಗೇಟ್ಗಳನ್ನ ಬಂದ್ ಮಾಡಲಾಯಿತು. ಇತ್ತ ಕೆಲವು ಪ್ರತಿಭಟನಾಕಾರರು ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಘಟನೆಯ ನಂತರ 10 ರಿಂದ 15 ಪ್ರತಿಭಟನಾಕಾರರನ್ನ ಬಂಧಿಸಲಾಗಿದೆ. लोकतांत्रिक देश है ना, ये देश डेमोक्रेटिक देश है ना, ठीक है। हम सब लोग अगर यहाँ पे शांतिपूर्वक प्रोटेस्ट कर रहे हैं तो फिर यहाँ पे लाठी चार्ज क्यों हो रही है? इस भाई को 25 पुलिस वालों ने मिलके मारा है, उनके सर पे डंडा लगा, पीठ पे डंडा लगा, क्यों लगा? ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಬಿಗಿಪಟ್ಟು. ಕೇಂದ್ರ ಸಚಿವ JP ನಡ್ಡಾ ಜೊತೆ CJP ನಿಯೋಗ ಚರ್ಚೆ. 3 ಗಂಟೆ ತುರ್ತು ಸಭೆ ನಡೆಸಿದ ಅಮಿತ್ ಶಾ. ಈ ನಡುವೆ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದ ಸೋನಂ ವಾಂಗ್ಚುಕ್ರನ್ನ ಬಲವಂತವಾಗಿ ಆಸ್ಪತ್ರೆಗೆ ಸೇರಿಸಲಾಗಿದೆ. CJP ಪ್ರತಿಭಟನೆಯನ್ನ ತೀವ್ರಗೊಳಿಸುವ ಎಚ್ಚರಿಕೆಯನ್ನ ನೀಡಿದೆ. ನೇಪಾಳ ಮಾದರಿಯಲ್ಲಿ ಸಂಸತ್ತಿಗೆ ಮುತ್ತಿಗೆ ಹಾಕೋ ಬೆದರಿಕೆಯನ್ನು ಕೂಡ ಒಡ್ಡಿದೆ. ಇನ್ನು ಕೇಂದ್ರ ಸಚಿವ JP ನಡ್ಡಾ ಅವರನ್ನ ಭೇಟಿಯಾಗಿದ್ದ CJP ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡೆದಿದ್ದರೆ ಮತ್ತೆ ಪ್ರತಿಭಟನೆ ನಡೆಸೋ ಎಚ್ಚರಿಕೆ ಕೊಟ್ಟಿದೆ. ಸಂಪುಟದಿಂದ ಪ್ರಧಾನ್ ವಜಾಗೊಳಿಸಬೇಕು, ಆಸ್ಪತ್ರೆಗೆ ದಾಖಲಿಸಿರೋ ವಾಂಗ್ಚುಕ್ ಅವರನ್ನ ಬಿಡುಗಡೆ ಮಾಡಬೇಕೆಂಬ ಬೇಡಿಕೆ ಸೇರಿದಂತೆ ಹಲವು ಬೇಡಿಕೆಗಳ ಮನವಿ ಪತ್ರವನ್ನ ಸಲ್ಲಿಸಿದೆ. ಮನವಿ ಸ್ವೀಕರಿಸೋ ಸಚಿವ ನಡ್ಡಾ, ಪ್ರತಿಭಟನಾಕಾರರು ಮೊದಲ ಬಾರಿಗೆ ಮನವಿ ಪತ್ರ ನೀಡಿದ್ದು ಸರ್ಕಾರ ಪರಿಶೀಲಿಸಲಿದೆ. ಪ್ರತಿಭಟನೆಯನ್ನ ಕೈಬಿಡುವಂತೆ ಅವರು ಮನವಿ ಮಾಡಿದ್ದಾರೆ. ಇನ್ನು ದೆಹಲಿಯಲ್ಲಿ ತೀವ್ರ ಪ್ರತಿಭಟನೆಯ ಬೆನ್ನಲ್ಲೇ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ತುರ್ತು ಸಭೆ ಕೂಡ ನಡೆದಿದೆ. ಸುಮಾರು 3 ತಾಸುಗಳ ಕಾಲ ಧರ್ಮೇಂದ್ರ ಪ್ರಧಾನ್, ಸಂಸತ್ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಜೊತೆ ಅಮಿತ್ ಶಾ ಮಾತುಕತೆ ನಡೆಸಿದ್ದಾರೆ. ದೆಹಲಿ ಮೆಟ್ರೋ ನಿಲ್ದಾಣಗಳಲ್ಲೂ ಹಂಗಾಮ, ನಿಲ್ದಾಣಗಳಲ್ಲೇ ಪ್ರತಿಭಟನಾಕಾರರಿಗೆ ಪೊಲೀಸರ ತಡೆ.
ಒಂದ್ ಕಡೆ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಂಡ್ರೆ ಇತ್ತ ಮೆಟ್ರೋ ನಿಲ್ದಾಣಗಳಲ್ಲೂ ಹಂಗಾಮ ಸೃಷ್ಟಿಯಾಗಿತ್ತು. ಪ್ರತಿಭಟನೆಯಲ್ಲಿ ಭಾಗಿಯಾಗಲು ಹೊರಟಿದ್ದ ಸಿಜೆಪಿ ಕಾರ್ಯಕರ್ತರು ಬೆಂಬಲಿಗರನ್ನ ಮೆಟ್ರೋ ನಿಲ್ದಾಣಗಳಲ್ಲೇ ಪೊಲೀಸರು ತಡೆದರು. ಪರಿಣಾಮ ದೆಹಲಿಯ ಹಲವು ಮೆಟ್ರೋ ನಿಲ್ದಾಣಗಳಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ಹೋಯಿತು. ಪೊಲೀಸರು ಪ್ರತಿಭಟನಾಕಾರರನ್ನ ಹೊರ ಹೋಗದಂತೆ ಮೆಟ್ರೋ ನಿಲ್ದಾಣಗಳ ಬಾಗಿಲು ಬಂದ್ ಮಾಡಿದ್ರು. ನೀಟ್ ಅಕ್ರಮ ಖಂಡಿಸಿ ಕಾಕ್ರೋಚ್ ಕಹಳೆ. ಸಂಸತ್ನ ಉಭಯ ಸದನದಲ್ಲೂ ಮಾರ್ದನಿ. ಸಂಸತ್ ಹೊರಗಡೆ ಕಾಕ್ರೋಚ್ ಕೇಂದ್ರದ ವಿರುದ್ಧ ಕಹಳೆ ಮೊಳಗಿಸಿದ್ರೆ ಇತ್ತ ಸಂಸತ್ನಲ್ಲೂ ಪ್ರತಿಭಟನಾಕಾರರ ಮೇಲೆ ಲಾಠಿ ಪ್ರಹಾರ ವಿಚಾರ ಸದ್ದು ಮಾಡಿದೆ. ಈಗಾಗಲೇ ಅಧಿವೇಶನ ಆರಂಭವಾಗಿದ್ದು ಲೋಕಸಭೆ ರಾಜ್ಯಸಭೆಯಲ್ಲೂ ಗದ್ದಲ ಕೋಲಾಹಲ ಏರ್ಪಟ್ಟಿತು. ವಿಪಕ್ಷಗಳ ಕೋಲಾಹಲದಿಂದ ಪದೇ ಪದೇ ಕಲಾಪಗಳು ಮುಂದೂಡಲಾಯಿತು. ರಾಜ್ಯಸಭೆಯಲ್ಲಿ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಕೇಂದ್ರದ ವಿರುದ್ಧ ಕಿಡಿಕಾರಿದ್ರು. ಪ್ರತಿಭಟನಾಕಾರರ ಮೇಲೆ ಲಾಠಿ ಪ್ರಹಾರ ಮಾಡಿದ್ದಕ್ಕೆ ತೀವ್ರವಾಗಿ ಖಂಡಿಸಿದ್ರು. ಇನ್ನು ರಾಹುಲ್ ಗಾಂಧಿ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಒಟ್ನಲ್ಲಿ ನೀಟ್ ಮಾಫಿಯಾ ವಿರುದ್ಧ ಜಿರಳೆಗಳ ಆಕ್ರೋಶ ಸ್ಫೋಟಗೊಂಡಿದೆ. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ಕೆಲ ದಿನಗಳಿಂದ ನಡೆಯುತ್ತಿದ್ದ ಪ್ರತಿಭಟನೆ ಹಿಂಸಾರೂಪ ಪಡೆದುಕೊಂಡಿದೆ. ಪಾರ್ಲಿಮೆಂಟ್ ಬಳಿ ಹಂಗಾಮ ತಾರಕಕ್ಕೇರಿತ್ತು. ಕೇಂದ್ರ ಸರ್ಕಾರ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡೆದುಕೊಳ್ಳುತ್ತಾ ಕಾದು ನೋಡಬೇಕು. ಶಬ್ಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.